ಒಂದು ರಿಸೆಪ್ಷನ್ ಕಮಿಟಿ, ಒಂದು ಪ್ರೋಟೋಕಾಲ್ ಕಮಿಟಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ, ಎಂಪಿಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರ್, ಪಿಸಿ ಪ್ರೆಸಿಡೆಂಟ್, ಸಿಎಲ್ಪಿ, ಎಸಿಸಿ ಮೆಂಬರ್ಸ್, ಎಸಿ ಸೆಕ್ರೆಟರೀಸ್, ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡಕ್ಕೆ, ಕರ್ಕೊಂಡು ಬಂದು ರೂಮ್ ಇಡಕ್ಕೆ, ರೂಮ್ ಇಂದ ವೆನ್ಯೂ ಕರ್ಕೊಂಡು ಬರಕ್ಕೆ ಒಂದೊಂದು MLA ಒಬ್ಬೊಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾ ಇದೀವಿ. ಅಲ್ಲಿ ಯಾಕೆಂದ್ರೆ ನಾವು 400-500 ಗಾಡಿಗಳನ್ನ ಅಲ್ಲಿ ತಗೊಂಡ್ ಬರೋಕ್ ಆಗುದಿಲ್ಲ. ಅದಕ್ಕೆ MLAಗಳೇ ಬರಬೇಕು, ಅವ್ರ ಗಾಡಿಲೇ ಬರಬೇಕು, ಅವನೇ ಕರ್ಕೊಳ್ಬೇಕು, ಇನ್ನೊಂದು ಗಾಡಿ ಕರ್ಕೊಂಡು ಬರ್ಬೇಕು, ಸ್ಪೇರು ಒಬ್ಬ ಶಿಷ್ಯನ ಬುದ್ಧಿವಂತನ ಹಾಕೊಳ್ಬೇಕು, ಅವ್ರು ಕರ್ಕೊಂಡು ಬರ್ಬೇಕು. ಆ ರೀತಿ ವ್ಯವಸ್ಥೆ. ಅವ್ರು ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದೆಲ್ಲ ಅಕಾಮಿಡೇಷನ್ ಇದೆ, ಅವ್ರು ಹೋಗಿ ನೋಡ್ಕೊಳ್ಬೇಕು. ಆ ಕೆಲಸ ಮಾಡ್ತಾ ಇದ್ದೀವಿ. ಇದಲ್ಲದೆ ಅವ್ರ ಪ್ರೋಟೋಕಾಲ್ ಡ್ಯೂಟಿ ಅವ್ರು ಮಾಡಬೇಕು. ಅವ್ರಿಗೆಲ್ಲ ಒಬ್ಬೊಬ್ಬ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಅಟ್ಯಾಚ್ಮೆಂಟ್ ಮಾಡ್ತೀವಿ. ಎಂಪಿಗಳಿಗೆ ಒಬ್ಬೊಬ್ರು ಒಂದೊಂದು ಎಂಪಿನ ಅಟ್ಯಾಚ್ಮೆಂಟ್ ಮಾಡ್ತೀವಿ. ಅವ್ರು ಹೋಗಿ ಆ ಸ್ಥಳಕ್ಕೆ ಎಲ್ಲಿ ನಾವು ಫಂಕ್ಷನ್ ಮಾಡಿದ್ದೇವೆ ಅದಕ್ಕೆ ಅಲ್ಲಿ ಕರ್ಕೊಂಡು ಬರುವಂತ ಕೆಲಸವನ್ನ ಅವ್ರು ಮಾಡಬೇಕಾಗ್ತದೆ, ಹೋಟೆಲ್ ಇಂದ ಆ ಜಾಗಕ್ಕೆ. ಇದಲ್ಲದೆ ಫುಡ್ ಕಮಿಟಿ ಮಾಡಿದೀವಿ, ಪಬ್ಲಿಸಿಟಿ ಕಮಿಟಿ, ಸೋಷಿಯಲ್ ಮೀಡಿಯಾ ಕಮಿಟಿ, ಮೀಡಿಯಾ ಕಮಿಟಿ, ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಫಾರ್ ಡೆಲಿಗೇಟ್ಸ್ ಮಾಡಿದೀವಿ. ಆಮೇಲೆ ಕಮಿಟಿ ಫಾರ್ ಸಿಎಂ ಡಿನ್ನರ್ ಇರ್ತದೆ, ಅದಕ್ಕೊಂದು ಕೆಲವು ಜವಾಬ್ದಾರಿ ಅಸೆಂಬ್ಲಿ ಒಳಗಡೆ ಅದು ಇರ್ತದೆ. ಗಾಂಧೀಜಿಯವ್ರನ್ನ ಪ್ರತಿಮೆ ಮಾಡುವಂತ ಒಂದು ಪ್ರತಿಮೆ ಉದ್ಘಾಟನೆ ಮಾಡುವಂತ ಒಂದು ಇರ್ತದೆ, ಅದಕ್ಕೊಂದು ಕಮಿಟಿ ಮಾಡಿದ್ದೇವೆ. ವೀರ್ ಸೌಧ ಅಂದ್ರೆ ಗಾಂಧಿ ಬಾವಿ ಇರುವಂತ ಜಾಗ, ಅದಕ್ಕೂ ಕೂಡ ಒಂದು ಕಮಿಟಿಯಲ್ಲೂ ಕೂಡ ಒಂದು ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟೇಷನ್, ಕಲ್ಚರಲ್ ಪ್ರೋಗ್ರಾಮ್ಗೆ ನಮ್ಮ ಶಿವರಾಜ್ ತಂಗಿ ಅವರ ಮುಖಂಡರಲ್ಲಿ ಅವರಿದ್ರು ಕೂಡ ಅವ್ರ ಜೊತೆಗೆ ಒಂದಿದ್ರು MLA ಹಾಕಿರ್ತೀವಿ, ಮಿಕ್ಕಿದ್ದು ಕೆಲವು KBC ಆಫೀಸರ್ಸ್ ಹಾಕಿರ್ತೀವಿ. ಎಲ್ಲ ಕಮಿಟಿ ಕೂಡ ಅವ್ರನ್ನು ಕೂಡ ಎಲ್ಲ ಹಾಕಿರ್ತೀವಿ. ಆಮೇಲೆ ಎಲ್ಲ ಪಬ್ಲಿಕ್ ನ ಮೊಬಿಲೈಸೇಷನ್ ಮಾಡಲಿಕ್ಕೆ ಅದಕ್ಕೂ ಕೂಡ ಕಮಿಟಿ ಹಾಕಿದ್ದೀವಿ. ಇದಲ್ಲದೆ ಮುಖ್ಯವಾಗಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ಗೆ ಈಗ ನಾನು ಹೇಳ್ತೇನೆ, 20 ಇಲ್ಲ 21ನೇ ತಾರೀಕು ಎಲ್ಲಾ ಜಿಲ್ಲೆ ಅಂದ್ರೆ 62 ಕ್ಷೇತ್ರ ಏನು ಕಲ್ಯಾಣ ಕರ್ನಾಟಕದಲ್ಲಿದೆ, ಇದು ಕಿತ್ತೂರು ಕರ್ನಾಟಕದಲ್ಲಿದೆ, ಅಲ್ಲಿ 21, 20ನೇ ತಾರೀಕು ಒಳಗಡೆ ಒಂದು ಸಭೆ, ಕಾರ್ಯಕರ್ತರ ಸಭೆಯನ್ನ ಈಗ ಹೆಂಗ್ ನಾನು ಇಲ್ಲಿ ಸಭೆಯನ್ನ ಮಾಡಿದ್ದೇನೆ ಆ ರೀತಿಯಲ್ಲಿ ಸಭೆಗಳನ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂದ್ರೆ ಜಾಗೃತಿ ಮೂಡಿಸುವಂತ ಸಭೆ. ಅಲ್ಲಿಂದ ಕನಿಷ್ಠ ಒಂದು ಕ್ಷೇತ್ರದಲ್ಲಿ 4,000-5,000 ಜನ ಕೂಡ ಬೆಳಗಾವಿಗೆ ಅಲ್ಲಿ ಹೊರಡಿಸಬೇಕು. ದೊಡ್ಡ ಮಹಾ ಸಮಾವೇಶ ಆಗಬೇಕು. ಕಂಪ್ಲೀಟ್ ಇಡೀ ಬೆಳಗಾವಿ ಒಂದು ಚಿತ್ರವನ್ನೇ ಒಂದು ಬದಲಾವಣೆ ಮಾಡೋ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಇಲ್ಲಿಂದ ಜನ ಹೋಗೋದು ಬೇಡ, ಇಲ್ಲಿಂದ ಬರೀ ಲೀಡರ್ಸ್ ಹೋದ್ರು ಸಾಕ್ತಂಗೆ, ಇಂಪಾರ್ಟೆಂಟ್ ಕಾರ್ಯಕರ್ತರು ಬಂದ್ರು ಸಾಕ್ತಂಗೆ ಕಣ್ಣು ನೋಡ್ಕೊಂಡು ನಾನು ಇತಿಹಾಸ ಪುಟಕ್ಕೆ ಹಿಂಗ್ ಹೋಗಿದ್ದೆ, ಈ ಕಾರ್ಯಕ್ರಮದಲ್ಲಿ ಸೆಷನ್ ಅಲ್ಲಿ ನಾನು ಪಾಲ್ಗೊಂಡಿದ್ದೇನೆ. 100 ವರ್ಷದ ಏನು ಒಂದು ವರ್ಕಿಂಗ್ ಕಮಿಟಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಗಾಂಧೀಜಿಯವರು, ಬಿಜೆಪಿಯವರಲ್ಲ ಇದನ್ನ ರೈಟ್ ನ ಹೋಲ್ಡ್ ಮಾಡುವಂತದ್ದು, ಗಾಂಧೀಜಿಯವರನ್ನ ನಾವು ನಮ್ಗೆ ಶಕ್ತಿ ಇದೆ, ನಮ್ಗೆ ಪರಂಪರೆ ಇದೆ, ನಮ್ಗೆ ಇತಿಹಾಸ ಇದೆ. ಆ ಇತಿಹಾಸವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು. ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ನಾನು ಕರೆದಿದ್ದೇನೆ. ಅದಕ್ಕೆ ನೀವೆಲ್ಲ ಇಲ್ಲಿ ಸಿದ್ಧರಾಗಬೇಕು. ಬ್ಲಾಕ್ ಪ್ರೆಸಿಡೆಂಟ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಬ್ಲಾಕ್ ಇಂದ, ನಿಮ್ಮ ಜಿಲ್ಲೆಯಿಂದ ಎಲ್ಲ ಲೀಡರ್ಸ್ ನ, ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರಿಗೂ ಕೂಡ ತಿಳಿಸಬೇಕು. ನೀವೀಗ ನಮ್ಮ ಜನರಲ್ ಒಂದು ಪಾಂಪ್ಲೆಟ್ ನಾನು ಮಾಡಿಕೊಟ್ಟು ನಿಮಗೆ ಕಳಿಸ್ತೀನಿ. ನೀವೇ ಅದನ್ನ ಪಾಂಪ್ಲೆಟ್ ನ ನಿಮ್ಮ ಕ್ಷೇತ್ರದ ಹೆಸರಿನಲ್ಲಿ ಪ್ರಿಂಟ್ ಮಾಡಿಕೊಂಡು ನಾವು ಆಹ್ವಾನ ಪತ್ರಕ್ಕೆ ಬೇಕು ಎಲ್ಲ ಲೀಡರ್ಗೂ ಕಳಿಸ್ಬೇಕು. ಒಬ್ರು ಕೊಟ್ಟು ಒಬ್ರು ಕೊಡೋದು ಬಹಳ ಬೇಡ. ಯಾರು ಸಕ್ರಿಯವಾಗಿ ಕಾರ್ಯಕರ್ತಿದ್ದಾರೆ, ಯಾರ ಮುಖಂಡಗಳು ನೀವು ಮೀಟಿಂಗ್ಗಳಿಗೆ ಯಾರನ್ನ ಆಹ್ವಾನಿಸ್ತೀರಿ ಅವರು ಕೂಡ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ನೀವು ಹಾಕೊಂಡು ನಿಮ್ಮ ಖರ್ಚಿನಲ್ಲಿ ನೀವು ಬರಬೇಕಾಗ್ತದೆ. ರೈಲಲ್ಲಿ ಬರೋರು ಬರಲಿ, ಟ್ರೈನಲ್ಲಿ ಬರೋರು ಬರಲಿ, ರೈಲ್ ಬರಲಿ, ಇಲ್ಲ ಬಸ್ಗಳು ಮಾಡ್ಕೊಂಡು ಬರೋದು ಬರಲಿ. ಆದಷ್ಟು ಬೆಳಗಾವಿನ ಅವಾಯ್ಡ್ ಮಾಡುವಂತ ಕೆಲಸ ತಾವು ಮಾಡಿ. ಜಾಗ ಸಿಕ್ಕಿದ್ರೆ ಬೆಳಗಾವಿನಲ್ಲೂ ಮಾಡ್ತೀವಿ, ನಮ್ದೇನು ಅಭ್ಯಂತರ ಏನಿಲ್ಲ. ಬೇರೆ ಯಾವ್ದಾದ್ರು ನಿಮ್ಗೆ ಜಾಗಗಳು ಸಿಕ್ಕಿದ್ರೆ ಅಲ್ಲೇ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲ ದೂರದಲ್ಲಿ ಮಾಡ್ಕೊಳ್ಳಿ. ಸೆಕೆಂಡ್ ಟೈಮ್ ಅಕ್ಕಪಕ್ಕ 20-30 ಕಿಲೋಮೀಟರ್ ಗೋಕಾಕಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ಕಿತ್ತೂರಲ್ಲಿ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ ನನಗೆ. ಹುಬ್ಳಿ ಧಾರವಾಡದಿಂದನೂ 1 ಅವರ್ ಮಾತ್ರ ಜರ್ನಿ ಇದೆ. ಬೇಕಾದಷ್ಟು ಹುಬ್ಳಿ ಧಾರವಾಡದಲ್ಲಿ ಅಕಾಮಿಡೇಷನ್ಸ್ ಎಲ್ಲ ಬೇಕಾದಷ್ಟೆಲ್ಲ ಇದೆ. ಅದೆಲ್ಲ ಕೂಡ ನೀವು ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಗೆ ಕೇಳಿ, ನಾವು ಅದನ್ನ ಫೆಸಿಲಿಟಿ ಮಾಡ್ಕೊಳ್ಳಿ ನಮ್ ಕೇಳಿ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ತಾವೇ ಇದನ್ನ ಮಾಡ್ಕೊಳ್ಬೇಕು. ಆಮೇಲೆ ಕೆಲವು ಜನರಲ್ ಸೆಕ್ರೆಟರೀಸ್, ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದೀರಿ, ನಿಮ್ಗೆ ಕೆಲಸ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ. ಈಗ ಸದ್ಯಕ್ಕೆ ನೀವು ಅಬ್ಸರ್ವರ್ಸ್ ಆಗಿ 21, 22ನೇ ತಾರೀಕು ಕೆಲವು ಏನು 60 ಕ್ಷೇತ್ರ ಇದೆ, 60 ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನು ನಾವು ಹಾಕ್ತೀವಿ. ಅಲ್ಲೋಗಿ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿ ಕೊನೆಯವರೆಗೂ ಕೂಡ ಯಾವ್ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಹೊರಡಿಸ್ತಾ ಇದ್ದಾರೆ, ಅವ್ರು ಸಕ್ರಿಯವಾಗಿದ್ದಾರೋ, MLAಗಳು ಮಾಡ್ತಾ ಇದ್ದಾರೋ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾ ಇದ್ದಾರೋ, ಮಂತ್ರಿಗಳು ಮಾಡ್ತಾ ಇದ್ದಾರೋ ಅಂತ ಹೇಳಿ ನೀವು ವಾಚ್ ಮಾಡ್ಬಿಟ್ಟು ಅವ್ರು ಎಷ್ಟು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತೇಳಿ ಮಾಡಬೇಕು.
ಆಮೇಲೆ ಕೆಪಿಸಿಸಿ ಅಂತ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆ ಇರ್ತದೆ. ಎಸಿಸಿಯವರು ಬಂದು ಒಂದು ಕಂಟ್ರೋಲ್ ರೂಮ್ ಮಾಡ್ತಾರೆ, ಎಲ್ಲ ಕಡೆನೂ ಇರ್ತದೆ. ಅಲ್ಲೊಂದು ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಆ ಕಂಟ್ರೋಲ್ ರೂಮ್ಗೆ ಅಲ್ಲಿ ವ್ಯವಸ್ಥೆಗೆ ಇನ್ನು ಇನ್ಫಾರ್ಮೇಶನ್ ಕೊಡುವಂತ ಕೆಲಸನ ತಾವು ಮಾಡಬೇಕು. ಎಲ್ಲರದ್ದು ಫೋನ್ ಇದೆ, ಎಲ್ಲರದ್ದು ನಂಬರ್ಸ್ ಇದೆ. ಆಮೇಲೆ ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದೀರಿ, ಯಾರು ಕೆಪಿಸಿಸಿ ಮೆಂಬರ್ಸ್ ಇದ್ದೀರಿ, ಯಾರು ಈ ಶಾಸಕರಿದ್ದೀರಿ, ಮಾಜಿ ಶಾಸಕರಿದ್ದೀರಿ, ಯಾರು ಡಿಸಿಸಿ ಅಧ್ಯಕ್ಷರಿದ್ದೀರಿ, ಆಮೇಲೆ ಯಾರು ಫ್ರಂಟ್ ಆರ್ಗನೈಸೇಷನ್ಸ್ ಸೆಲ್ಫ್ ಡಿಪಾರ್ಟ್ಮೆಂಟ್ ನ ಅಧ್ಯಕ್ಷರಿದ್ದೀರಿ, ಅವ್ರದ್ದು ಫೋಟೋಗಳನ್ನ ತಾಲೂಕು ಇರ್ಬೋದು, ಡಿಸ್ಟಿಕ್ ಇರ್ಬೋದು, ಆ ಫೋಟೋಗಳು ಕೂಡ ಅವ್ರ ಹೆಸರು, ಅವ್ರ ಅಡ್ರೆಸ್ ಇಲ್ಲಿ ಕೊಟ್ರೆ ಅವ್ರಿಗೆ ಆದಷ್ಟು ನಾವು ಟ್ರೈ ಮಾಡ್ತೀವಿ. ಅವ್ರ ಹೆಸರುಗಳಿಗೆ ನಾವು ಡೈರೆಕ್ಟ್ ಆಗಿ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರದೊಂದು ಐಡೆಂಟಿಫಿಕೇಶನ್ ಕಾರ್ಡ್, ಇನ್ವಿಟೇಷನ್ ಕೊಡೋಕೆ ಆಗ್ತದ ಅನ್ನೋದು ಕೂಡ ನೋಡ್ತೀವಿ. ಇಲ್ಲಿಂದ ಬರೋರಿಗೆ ಒಂದು ಪ್ರತ್ಯೇಕವಾದಂತ ಐಡೆಂಟಿಫಿಕೇಶನ್ ಮೇಲೆ ಮುಂದೆ ಕುಂಡ್ರಿಸಕ್ಕೆ ಸ್ಟೇಜ್ ಮೇಲೆ ಒಂದು ಯಾರು ಕುಂಡ್ರಿಸಕ್ಕಾಗುತ್ತೆ, ಅದು ತಮ್ಗೆ ಗೊತ್ತಿದೆ. ಆ ಲೀಡರ್ಸ್ ಅಲ್ಲಿ ಇದ್ದಾಗ ಪ್ರೋಟೋಕಾಲ್ ಅಲ್ಲಿ ಸೆಕ್ಯೂರಿಟಿ ಝೋನ್ ಅಲ್ಲಿ ಯಾರು ಇರೋದಿಲ್ಲ. ಎಂಪಿಸಿ ಒಂದು ಸ್ಟ್ಯಾಂಡ್ ಅಲ್ಲಿ ಇರ್ತದೆ, ನಮ್ಮ ಎಂಎಲ್ಎಸ್ ಮಂತ್ರಿಗಳೇ ಒಂದು ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ, ಮಧ್ಯದಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ. ಅದು ಎಸಿಸಿಯ ಪದ್ಧತಿ ಆ ರೀತಿ ಇರುತ್ತೆ. ನಾವು ಸಂಘಟನೆ ಮಾಡೋರು ಅಷ್ಟೇ, ಕಾರ್ಯಕ್ರಮ ನಡೆಸೋದು ಎಸಿಸಿಯವರು. ಇದು ತಾವು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸದೆ ಬರೀ ಬೆಳಗಾವಿ ಮಾಡಿಕೊಂಡು ಅಲ್ಲೇ ಮಾಡ್ಕೊಂಡು ಅಂದ್ರೆ ಇದು ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ನಿಮ್ಗೆಲ್ಲ ತಿಳಿಸಲೇಬೇಕು ಅಂತೇಳಿ ಪೂರ್ವಭಾವಿ ಸಭೆಯನ್ನ ಇವತ್ತು ನಾನು ಕರೆದಿದ್ದೇನೆ.